ಆಷಾಢ ಮಾಸದ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಹರಳಿಕಟ್ಟೆ ಸೇವಾ ಟ್ರಸ್ಟ್ ವತಿಯಿಂದ ಮೆಟ್ಟಿಲುಗಳು ಹಾಗೂ ಗೋಪುರಗಳಿಗೆ ಬಣ್ಣ ಮತ್ತು ಸುಣ್ಣ ಬಳಿದು ಸ್ವಚ್ಛತಾ ಕಾರ್ಯವನ್ನ ನಡೆಸಲಾಗಿದೆ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಈ ಸೇವಾ ಕಾರ್ಯಕ್ರಮವನ್ನ ಅಥವಾ ಈ ಸೇವಾ ಕಾರ್ಯವನ್ನ ಕೈಗೊಳ್ತಾ ಇರುವಂತಹ ಟ್ರಸ್ಟ್ನ ಯುವಕರು ಭಕ್ತರಿಗೆ ಸ್ವಚ್ಛ ಹಾಗೂ ಆಕರ್ಷಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಮೆಟ್ಟಿಲುಗಳು ಮತ್ತು ಗೋಪುರಗಳನ್ನು ಶುಚಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಟ್ರಸ್ಟ್ನ ಅಧ್ಯಕ್ಷ ಯದುನಂದನ್ ಜಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವ ಭಕ್ತರು ಸ್ವಚ್ಛತೆ ಕಾಪಾಡುವಂತೆ ಮನವಿ ಮಾಡಿದ್ರು. ತಾಯಿ ಚಾಮುಂಡೇಶ್ವರಿ ಸೇವೆಯನ್ನ ಸ್ನೇಹಿತರೊಂದಿಗೆ ಸೇರಿ ಅಳಿಲು ಸೇವೆಯಾಗಿ ಮಾಡ್ತಾ ಇರೋದ್ರಿಂದ ಸಂತೋಷದ ಸಂಗತಿ ಇದು ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಶಿವನಾಯಕ್, ಕೃಷ್ಣ, ವೆಂಕಟೇಶ್, ಪಾಪಣ್ಣ, ಧನು, ಮಾದೇಶ್, ವೀರು, ಗಣೇಶ್, ಆಟೋಸ್ವಾಮಿ, ನಾಗೇಶ್ ಹೀಗೆ 10 ಹಲವು ಮಂದಿ ಸೇರಿದಂತೆ ಹಲವು ಸ್ವಯಂ ಸೇವಕರು ಭಾಗವಹಿಸಿ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ನಮಸ್ತೆ. ಇದು ನಾವು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಹೊಡ್ಕೊಂಡು ಬರ್ತಾ ಇದೀವಿ. ನಾವು 6 ಇಂದ 7 ವರ್ಷ ಆಗ್ತೀವಿ. ಈಗ ಕಂಟಿನ್ಯೂಟಿ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಆದರೆ ಒಂದೇನಾದ್ರು ಉನ್ನತಿ ಮಾಡ್ತೀನಿ ಏನಂದ್ರೆ ಪ್ರತಿ ಬರ್ತಾರೆ, ಲಕ್ಷಾಂತರ ಮಂದಿ ಬರ್ತಾರೆ ಜನ ಅಲ್ಲಿ ಬೆಟ್ಟಕ್ಕೆ. ಅವ್ರದ್ದೇನಾಗುತ್ತೆ ಅಂದ್ರೆ ಕರ್ಪೂರ ಹಚ್ಚೋದು, ಅಷ್ಟಕುಂಭ ಹಚ್ಚೋದು ಎಲ್ಲ ಮಾಡಿ ಸುಮಾರು ತೊಂದರೆ ಆಗುತ್ತೆ. ಅದು ನೀವು ಮಾಡಿ ಬೇಡ ಅಂತ ಹೇಳಲ್ಲ ನಾವು, ಸೈಡಲ್ಲಿ ಮಾಡಿ, ಯಾರು ತೊಂದರೆ ಕೊಡೋದಾಗಲಿ ಇನ್ನೊಂದಾಗಲಿ ಬೇಡ. ಆಮೇಲೆ ಮತ್ತೊಂದು ಏನಂದ್ರೆ ಕೊಡ್ತೀನಿ ಅಂದ್ರೆ ನೀವು ಎಷ್ಟು ಸ್ವಚ್ಛತೆ ಕಾಪಾಡ್ತೀರೋ ಅದು ಪ್ರತಿಯೊಬ್ಬರಿಗೂ ಭಾರಿ ಒಳ್ಳೇದಾಗುತ್ತೆ. ನಮ್ದು ಇದು ಪರಿಸರ ನಾವು ಕಾಪಾಡ್ಕೋಬೇಕು. ಇದು ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಇದು ಕೊಟ್ಟಂಗಾಗುತ್ತೆ. ಅದರಿಂದ ನಾವು ನಮ್ಮ ಕೈಲಿ ಆದಷ್ಟು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಿದ್ವಿ. ಹೋದ ವರ್ಷ ಆಚರಿಸೋರೆಲ್ಲ ಸ್ವಲ್ಪ ಮಾಡಿದ್ವಿ. ಈಗ ಸ್ವಲ್ಪ ಭಗವಂತ ಆಶೀರ್ವಾದದಿಂದ ಒಂದು ಹೆಚ್ಚಿನ ಕೆಲಸ ಮಾಡಿದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಒಗ್ಗಟ್ಟು ಸೇರಿ. ಅದರಿಂದ ಏನು ಮಾಡ್ತಾ ಇದ್ದೀವಿ ಮುಂಡೇಶ್ವರಿ ಪ್ರತಿ ಆಷಾಢ ಶುಕ್ರವಾರಕ್ಕೆ ಬಣ್ಣ ಸುಣ್ಣ ಹೊಡೆಯೋದಾಗಲಿ ನಾವು ಸ್ವಚ್ಛತೆ ಕಾಪಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಕೈಲಿ ಆಗಿದ್ದು ನಮ್ಮ ಸ್ನೇಹಿತರು ಒಗ್ಗೂಡ್ಕೊಂಡು ಎಲ್ಲರೂ ಸೇರಿ ದುಡ್ಡನ್ನ ಹೊಂದ್ಕೊಂಡು ಮಾಡ್ತಾಯಿದ್ದೀವಿ, ಒಂದು ಸೇವೆ ಮಾಡ್ತಾಯಿದ್ದೀವಿ. ಚಾಮುಂಡೇಶ್ವರಿ ಪ್ರತಿ ಆಷಾಢಕ್ಕೆ ಮಾಡ್ತಾಯಿದ್ದೀವಿ. ನಮ್ಮ ಕೈಲಾಗಿದ್ದು ಮಾಡ್ತಾಯಿದ್ದೀವಿ ಈಗ.